ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಆರೋಪದಲ್ಲಿ ನಿಶ್ಚಿತವಾಗಿಯೂ ದೊಡ್ಡ ಅರ್ಥದ. ಯಾಕಂದ್ರೆ ಸಂತೋಷವಾಗಿ ಇವತ್ತು ಏನಾದರೂ ಅಕ್ವಿಟ್ ಆಗಿದ್ರೆ, ಹೊರಗೆ ಬಂದಿದ್ದಾರೆ, ಅದು ದೊಡ್ಡ ಕಾರಣಕರ್ತರು ಇವರು. ಮಟ್ಟಣ್ಣವರು, ತಿಮ್ರೋಡಿಯವರು, ಜೊತೆಗೆ ವಿಠ್ಠಲ ಗೌಡರು, ರವಿ ಪ್ರಸನ್ನ ಅವರು ದೊಡ್ಡ ಹೋರಾಟ ಮಾಡಿದ್ದಾರೆ. ಅಲ್ಲೇ ಹೋರಾಟ ಸಣ್ಣದಲ್ಲ ಅದು. ಇವತ್ತು ಈ ಹಂತಕ್ಕೆ ಬಂದಿದ್ದು ಅವರೇ ಕಾರಣ. ಇವತ್ತು ಒಬ್ಬ ಸಾಮಾನ್ಯ ಚೆನ್ನೈ ಅಂತಂದ ಅಲ್ಲಿ ನಡೆಯುವಂಥ ಘಟನೆ, ಪಾಪ ಆ ಕೆಲಸ ಮಾಡುವಂಥವನೇ ಅವನು. ಹೆಣಗಳನ್ನು ಹುಯ್ಯೋದು, ತರೋದು, ಮಾಡೋದು, ಸಣ್ಣ ಕೆಲಸಗಳು ಮಾಡೋದು, ಪಾಪ 50 ರೂಪಾಯಿಗೋ 100 ರೂಪಾಯಿಗೋ ಹೆಣಗಳನ್ನು ಹುಯ್ಯುವಂಥ ಕೆಲಸ ಮಾಡುವಂಥವನ್ನ ಅಲ್ಲಿ ಉಪಯೋಗ ಮಾಡಿಕೊಂಡು ಅನೇಕ ಕೇಸ್ಗಳನ್ನು ದಫನ್ ಮಾಡಿದ್ದು, ಮುಚ್ಚಾಕಿದ್ದು ನಾವು ನೋಡಿದ್ದೀವಿ. ಅಂಥ ವ್ಯಕ್ತಿಯನ್ನು ಕರೆತಂದು ಈ ಒಂದು ಕೇಸನ್ನು ಮತ್ತೆ ಓಪನ್ ಮಾಡಿಸ್ಲಿಕ್ಕೆ ಹೆಚ್ಚಿದವರು ಇವರೆಲ್ಲ ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ಕಳೆದ 13-14 ವರ್ಷದಿಂದ ನಿರಂತರವಾಗಿ ಹೋರಾಟ ಇಟ್ಕೊಂಡು ಬಂದಿದ್ದಾರೆ. ಸಣ್ಣದಲ್ಲಿದ್ದು ಇಷ್ಟೆಲ್ಲ ಮಾಡಿದವರು ಪಾಪ ಕ್ವಶನ್ ರೇಪ್ ಮಾಡೋದು ಗೊತ್ತಾಗಲಿಲ್ವಾ, ನಾವು ಶಕ್ತಿ ಅವ್ರ ಭಯ ಬರಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ ಇವತ್ತು ಕೃಷ್ಣ, ಸ್ನೇಹಮಯಿ ಕೃಷ್ಣ. ಯಾಕಂದ್ರೆ ಅವ್ರು ಕೇಳೋ ಪ್ರಶ್ನೆಗಳ ಉತ್ತರ ಹೆಂಗೆ ಮಾಡಿದ್ರು, ಎಲ್ಲಿ ರೇಪ್ ಆಯಿತು, ಏನು ಇನ್ನು ಪ್ರೂವ್ ಮಾಡಬೇಕದು, ಇಲ್ಲ ಶಿಕ್ಷೆ ಒಳಗಾಗಬೇಕು. ಅನಗತ್ಯವಾಗಿ ಈ ಕೇಸಲ್ಲಿ ಎಂಟ್ರಾದಂಥ ಈ ವ್ಯಕ್ತಿ ಇದನ್ನು ಸ್ಪಷ್ಟವಾಗಿ ಏನಾಯಿತು ತಿಳಿಸಲೇಬೇಕ ಅಂತ ಅನಿವಾರ್ಯ, ಅವ್ರ ಮೇಲೆ ತನಿಖೆ ಆಗಲೇಬೇಕು ಈಗ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ರವಿ ಪ್ರಸನ್ನ ಆಗಿರ್ಬೋದು, ನಮ್ಮ